ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ಟೆರೆಸ್ ಮೇಲೆ ಗಿಡಕ್ಕೆ ನೀರು ಹಾಕೋಣ ಅಂತ ಹೇಳಿ ಬಂದಿದ್ದೆ. ಮಗನೂ ಸಹ ಸ್ಯಾಟರ್ಡೆ ಆಗಿರೋದ್ರಿಂದ ಮಗ ಮನೆಯಲ್ಲೇ ಇದ್ದ. ಇವತ್ತು ಈವ್ನಿಂಗು ಫ್ರೆಂಡ್ಸ್ ಎಲ್ಲ ಬರ್ತೀನಿ ಅಂತ ಹೇಳಿದರು ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ. ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಫುಲ್ಲು ಲಾಸ್ಟ್ ಕೊನೆವರೆಗೂ ಎಂಡ್ವರೆಗೂ ನೋಡಿ. ಇಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಜೊತೆ ಅಂತ ಎಲ್ಲ ಹೇಳಿ. ಸೊ ಮಗನ ಜೊತೆ ಕೂರಿಸ್ಕೊಂಡು ಅವನಿಗೂ ಸಹ ಪಾಠ ಹೇಳ್ಕೊಡ್ತಾ ಇದ್ದೆ. ಸೊ ಎಕ್ಸಾಮು ಇನ್ನೇನು ಒಂದು ವೀಕ್ ಇದೆ, ಹಾಗಾಗಿ ಅವನಿಗೂ ಸ್ವಲ್ಪ ಹೇಳ್ಕೊಡೋಣ ಅಂತ ಹೇಳಿ ಇವತ್ತು ಶಾಪಿಗೆಲ್ಲ ಏನೂ ಹೋಗಿರಲಿಲ್ಲ. ನಂದು ಸ್ವಲ್ಪ ಮನೆಯಲ್ಲಿ ಕೆಲಸ ಇತ್ತು, ಹಾಗಾಗಿ ಆ ಕೆಲಸನ ಮುಗಿಸ್ಕೊಂಡು ನಂತರ ಫ್ರೆಂಡ್ಸ್ ಎಲ್ಲ ಬರೋ ಹೊತ್ತಿಗೆ ಸ್ವಲ್ಪ ಸೆಲೆಬ್ರೇಷನ್ಗೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಿತ್ತು. ಸೊ ಹೊರಗಡೆ ಎಲ್ಲ ಹೋಗೋದಿತ್ತು, ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಇಲ್ಲಿ ಮಗನಿಗೆ ಸ್ವಲ್ಪ ಹೇಳ್ಕೊಡ್ತಾ ಇದ್ದೆ. ಅದ್ರ ಜೊತೆಗೆ ಮಗನಿಗೆ ಸ್ವಲ್ಪ ದ್ರಾಕ್ಷಿ ಅಂದರೆ ತುಂಬ ಇಷ್ಟ. ಆ ದ್ರಾಕ್ಷಿನ ನೀರಲ್ಲಿ ವಾಶ್ ಮಾಡಿ, ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡಿ ನಂತರ ಉಪ್ಪು ಹಾಕಿ ಇಟ್ಟಿದ್ದೆ. ಸೊ ಅವ್ನು ಕುತ್ಕೊಂಡು ಬರೀತಾ ಇದ್ದ, ಬೋರ್ ಆಗಬಾರ್ದು ಅವನಿಗೆ ಅಂತ ಹೇಳಿ ಈ ಥರ ಮಧ್ಯದಲ್ಲಿ ಏನಾದರೂ ತಿನ್ನೋದಕ್ಕೆ ಕೊಡೋಣ ಅಂತ ಹೇಳಿ ಈ ಥರ ದ್ರಾಕ್ಷಿ ಅಂದರೆ ತುಂಬ ಫೇವ್ರೇಟು. ಅದು ಎಕ್ಸಾಮ್ ಟೈಮಲ್ಲಿ ಕೊಡೋದಕ್ಕೆ ಇನ್ನೂ ಭಯ ಆಗುತ್ತೆ, ಏಕೆಂದರೆ ಕೆಮ್ಮು ಬಂದುಬಿಡುತ್ತೆ ಅನ್ನೋ ಭಯ. ಸೊ ಸ್ವಲ್ಪ ಮಾತ್ರ ಕೊಟ್ಟೆ, ಅವನಿಗೆ ತುಂಬ ಇಷ್ಟ. ಕೊಟ್ಟರೆ ಜಾಸ್ತಿ ತಿಂದುಬಿಡ್ತಾನೆ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ತೊಗೊಂಡು ಬಂದಿದ್ದು. ಅದನ್ನು ತಿಂತಾಯಿದ್ದ, ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕಿ ಕೊಟ್ಟಿದ್ದೆ. ತಿನ್ಕೊಂಡು ಬರಿಬೇಕು ಬೇಗ ಬೇಗ, ಆಯಿತಾ? ಗುಡ್ ಬಾಯ್. ಸೊ ಫೈನಲಿ ಸ್ಯಾರಿ ಕುಚ್ಚು ಸಹ ಹಾಕಿ ಆಯಿತು. ಸೊ ಇಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಫಾಸ್ಟಾಗಿ ಹಾಕ್ದಾಗ್ಲೇ ಅದು ಇನ್ನೂ ಚೆನ್ನಾಗಿ ಲುಕ್ಕಾಗಿ ಕೂಡ ಬಂದಿರುತ್ತೆ. ಸೊ ಇನ್ನೊಂದು ಸ್ಯಾರಿಗೆ ಥ್ರೆಡ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ಅರ್ಜೆಂಟು ಕೊಡೋದಿದೆ, ಅದಕ್ಕೂ ಸಹ ರೆಡಿ ಮಾಡ್ಕೊಳ್ಬೇಕು. ಇನ್ನೊಂದು ಸೈಡು ಬಟಾಣಿ ಎಲ್ಲ ನೆನೆ ಹಾಕ್ಕೊಂಡಿದ್ದೆ. ಸೊ ಇವತ್ತು ಮಹಿಳಾ ದಿನಾಚರಣೆ ಸ್ಪೆಷಲ್ಲು ಅಂದರೆ ಪಾನಿಪುರಿ ಪಾರ್ಟಿ. ಸೊ ಎಲ್ಲ ವರ್ಷವೂ ಇದೇ ಥರನೇ ಮಾಡೋವಂಥದ್ದು. ಇವತ್ತು ಈ ಸರಿ ನಮ್ಮ ಮನೆಯಲ್ಲಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಸೊ ನಾನು ಹೊರಗಡೆ ಹೋಗಿ ಈ ಒಂದು ಮಸಾಲೆನ ತೆಗೆದುಕೊಂಡು ಬಂದೆ. ಸೊ ನಮ್ಮ ನಿಯರ್ ಬೈ ಪಾವನಿ ಚಾಟ್ಸ್ ಅಂತ ಇದೆ, ಅಲ್ಲಿ ಈ ಥರ ನಮಗೆ ಮಸಾಲೆ ಏನಾದ್ರು ಬೇಕು ಅಂದರೆ ರೆಗ್ಯುಲರ್ ಕಸ್ಟಮರ್ಗೆ ಅಂತ ಕೇಳಿದ್ರೆ ಕೊಡ್ತಾರೆ. ಸೊ ಬೇರೆ ಟೈಮಲ್ಲೆಲ್ಲ ಕೊಡೋದಿಲ್ಲ. ಸೊ ಬೇರೆಯವ್ರಿಗೆಲ್ಲ ಕೊಡೋದಿಲ್ಲ. ಸೊ ರೆಗ್ಯುಲರ್ ಕಸ್ಟಮರ್ಸು ನಾವು ಅಂತ ಹೋಗಿ ತೊಗೊಂಡು ಬರ್ಬೋದು. ಸೊ ನಾವು ರೆಗ್ಯುಲರಾಗಿ ಅಲ್ಲಿಗೆ ಹೋಗೋದ್ರಿಂದ ಪಾಪ ಅವ್ರು ಕೊಟ್ಟರು. ಈ ಥರ ಒಂದು ಮಸಾಲೆನ ತೊಗೊಂಡು ಬಂದಿದೆ. ಮಸಾಲೆ ಮನೇಲೇ ಮಾಡಿಕೊಂಡ್ರೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿ ಈ ಥರ ಪಾನಿಪುರಿ ಮಸಾಲ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಸೊ ನನಗೂ ತುಂಬಾ ಟೈಮು ಇರಲಿಲ್ಲ, ಹಾಗಾಗಿ ಈ ರೀತಿ ತೊಗೊಂಡು ಬಂದುಬಿಟ್ಟೆ. ಸೊ ಫ್ರೆಂಡ್ಸ್ ಎಲ್ಲ ಬಂದಮೇಲೆ ಕ್ಯಾರೆಟು, ಆನಿಯನ್ ಎಲ್ಲ ಕಟ್ ಮಾಡ್ಕೊಳ್ತಾರೆ. ಸೊ ಯಾಕೋ ಹಂಗಾಡ್ತಾ ಇದೆಯಾ ನಿಮ್ಮ ಅಮ್ಮಂಗೆ ಕೊಬ್ಬ? ಎಲ್ಲೇ ಅವಳೆಲ್ಲೇ? ಯಾಕೆ? ಹೌದಾ? ಸೊ ಫ್ರೆಂಡ್ಸು ನಾನು ಬರಲ್ಲ ಅಂತ ಹೇಳಿ ನನ್ನ ಫ್ರ್ಯಾಂಕ್ ಮಾಡೋದಕ್ಕೆ ಏನೇನೋ ಮಾಡಿದ್ದಾರೆ. ಸೊ ನನಗೆ ನಿಜವಾಗ್ಲೂ ಅದು ಗೊತ್ತೇ ಇರಲಿಲ್ಲ ಅವರು ಈ ಥರ ಫ್ರ್ಯಾಂಕ್ ಮಾಡ್ತಾರೆ ಅಂತ ಹೇಳಿ. ನಾನು ನಿಜವಾಗ್ಲೂ ಇವ್ರು ಬರೋದಿಲ್ಲ, ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಈ ಥರ ಮಾಡಿದ್ರಲ್ಲ ಕೊನೆ ಟೈಮಲ್ಲಿ ಅಂತ ಹೇಳಿ. ಬಟ್ ನನಗೆ ಏನಾದರೂ ಸ್ವಲ್ಪ ಈ ಥರ ಫ್ರ್ಯಾಂಕ್ ಮಾಡಿದ್ರೆ ಸ್ವಲ್ಪ ಪ್ಯಾನಿಕ್ ಆಗಿಬಿಟ್ಟಿರ್ತೀನಿ, ಟೆನ್ಷನ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್ ಕೊನೆಗೂ ನಾನು ಫ್ರ್ಯಾಂಕ್ ಮಾಡಿದರು. ನಾನು ನಿಜ ಅಂತಲೇ ಅಂದ್ಕೊಂಬಿಟ್ಟಿದ್ದೆ ಬರಲ್ಲ ಅಂತ. ನೋಡಿದ್ರೆ ಎಲ್ಲರೂ ಬಂದಿದ್ದರು. ಪಕ್ಕ ನಾಟಕನೇ ಆಡ್ತವ್ರಿ ಇವರು ಅಂತ. ಯಾಕೆ ಬಂದೆ? ನೀನೇನಂತ ಹೇಳ್ದೆ? ಬರಲ್ಲ ಅಂತ ತಾನೇ ಹೇಳಿದ್ದು. ನೀವು ಇಲ್ಲ ತೆಗಿತೀನಿ ಅಲ್ಲ, ನೀವು ಬರಲ್ಲ ಅಂತಂದ್ರೆ ತಾನೆ. ಯಾಕೆ ಬಂದ್ರಾ ನೀವಿಬ್ರು? ನೀವು ಫೋನ್ ಇರ್ಬೇಕು ತಾನೆ. ನಾನು ನಿಜ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ? ಏನೇನೆಲ್ಲ ಯಾಕೆ ಗೊತ್ತಿರಲಿಲ್ಲ? ಯಾಕೆ ಸಿಟ್ಟು? ಅಲ್ಲೇ ಆಟೋ ಏನೇ ಅಷ್ಟೊಂದೇನು ಆಗ್ತಿರ್ಲಿಲ್ಲ. ಏನಾಯ್ತು ಅಂದ್ರೆ
ಇದು ಬೇಡ ಕಣೆ. ಸೊ ಪ್ರತಿ ವರ್ಷವೂ ನಾವು ಎಲ್ಲರ ಮನೆ ಒಬ್ಬೊಬ್ಬರ ಮನೇಲಿ ಈ ಥರ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತೀವಿ. ಸೊ ನಮ್ಮ ಪಾನಿಪುರಿ ಪಾರ್ಟಿ ಮಕ್ಕಳಿಗೆ ಮಸಾಲೆ ಪುರಿ ಪಾನಿಪುರಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಹಾಗಾಗಿ ನಮ್ಮ ಕಡೆಯಿಂದ ಮಕ್ಕಳಿಗೆ ಈ ಒಂದು ಸ್ಪೆಷಲ್ಲಾಗಿ ಮಾಡ್ತಿರ್ತೀವಿ. ಸೊ ನೆಕ್ಸ್ಟ್ ಇಯರ್ ಬೇರೆ ಚೇಂಜ್ ಮಾಡೋಣ ಪ್ಲ್ಯಾನ್ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನೋಡೋಣ ಯಾವ ಥರ ಚೇಂಜ್ ಆಗುತ್ತೆ ಅಂತ ಹೇಳಿ. ಸೊ ಕೊನೆವರೆಗೂ ವಿಡಿಯೋ ನೋಡಿ. ಸೊ ಎಲ್ಲ ಪೂರ್ತಿ ವಾಯ್ಸ್ ಬಂದು ನಾನು ಯಾವುದೇ ರೀತಿ ವಾಯ್ಸ್ ಕೊಟ್ಟಿಲ್ಲ. ಎಲ್ಲ ನಾವು ಏನೇನು ಮಾತಾಡಿದ್ದೀವಿ ಫುಲ್ಲು ಅಷ್ಟು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳಿ ನೀವು ಫುಲ್ ವಿಡಿಯೋವರೆಗೂ ಕೊನೆವರೆಗೂ ಕೂಡ ನೋಡಿ ಅಂತ ಹೇಳ್ತೀನಿ. ಅಲ್ಲ ಇದು ಪಾತ್ರೆ ತೊಳೆ ವಿಡಿಯೋ ಮಾಡ್ಕೊಂಡಿರ್ಬೋದು. ಇವ್ರನ್ನ ಅಡಿಗೆ ಮಾಡಕ್ ಕಳಿಸ್ಬೇಕು. ರೀಲ್ಸ್ ಮಾಡೋದು ಅಷ್ಟೇ, ಅಡಿಗೆ ಮಾಡಲ್ಲ. ಅವ್ರ ಸ್ಟೇಟ್ ಬಂದ್ಬಿಟ್ಟು ಇಷ್ಟೇನಾಗಿ ರೆಡಿ ಆಗಿ ಬಂದು ಇದನ್ನ ಅದನ್ನ ಹೆಚ್ಚು ಇದನ್ನ ಹೆಚ್ಚು ಅಂತ ಕೊಡ್ತಾರೆ. ನನ್ನ ಮೇಕಪ್ ಎಲ್ಲ ಹಾಳಾಗಲ್ವಾ? ನಾನೇ ಇನ್ನೂ ರೆಡಿ ಆಗಿಲ್ಲ ನೋಡಿ. ಇವರೆಲ್ಲ ರೆಡಿ ಆಗವ್ರೆ, ನಾನು ರೆಡಿ ಆಗಿಲ್ಲ. ಇದನ್ನ ಹೆಚ್ಚು ಅಂತಾಳೆ. ಏನ್ ಮಾಡೋಣ? ನಾನು ಈರುಳ್ಳಿ ಫಸ್ಟ್ ಹಚ್ಚೋದು ತೋರ್ಸು, ಆಮೇಲೆ ನಾನು ಕಮೆಂಟ್ ಈರುಳ್ಳಿ ಹಚ್ಚಿದ್ದಳು ಯಾರು? ಸೊ ಕಿಚನಲ್ಲಿ ಎಲ್ಲರೂ ಮಾತಾಡ್ಕೊಂಡು ಸೆಲ್ಫಿ ಮತ್ತು ಫೋಟೋಸ್ನೆಲ್ಲ ತೊಗೊಳ್ತಿದ್ವಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತೀವಿ ಅಂತ ಹೇಳಿ. ನನ್ನ ಒಂದು ವಿಡಿಯೋದಲ್ಲಿ ನೀವು ತುಂಬ ಜನ ಕೇಳ್ತಿರ್ತಾರೆ, ನೀವು ತುಂಬ ಎಂಜಾಯ್ ಮಾಡ್ತೀರಾ ಅಂತೆಲ್ಲ ಹೇಳಿ. ಹೌದು, ಸೊ ತುಂಬಾ ಎಂಜಾಯ್ ಮಾಡ್ತಿರ್ತೀವಿ. ಸೊ ಈ ಥರ ಎಲ್ಲ ಸೇರಿದಾಗ ನಾವು ಸೇರೋದೇ ಕಡಿಮೆ, ಬಟ್ ಸೇರಿದಾಗ ಈ ಥರ ಎಲ್ಲ ಫ್ರೆಂಡ್ಸು ಸೇರಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಇವಳು ಈರುಳ್ಳಿ ಕಟ್ ಮಾಡೋದು ಹೀಗೆ ಅಂತ ಹೇಳ್ಕೊಡ್ತಾಳಂತೆ, ನೋಡ್ಕೊಂಬಿಡಿ. ಟೊಮೆಟೊ ಎಷ್ಟು ಬೇಕು ನೋಡು. ಮೇಕಪ್ ಹಾಳಾಗಲ್ಲ, ಕಣ್ಣು ಹಾಳಾಗಲ್ಲ, ಎಲ್ಲಾನು ಚೆನ್ನಾಗಿರುತ್ತೆ. ನಾನು ದಪ್ಪ ಆಗ್ಬಿಟ್ಟಿದ್ದೀನಿ. ಎಷ್ಟು ಕೆಲಸ ಮಾಡ್ತೀನಿ ಆದ್ರೂ ದಪ್ಪ. ಚೆನ್ನಾಗಿ ವಿಟಮಿನ್ ಪ್ರೋಟೀನ್ ನಾವು ಕೆಲಸ ಮಾಡ್ಬೇಕು ಅಂದ್ರೆ ವಿಟಮಿನ್ ಪ್ರೋಟೀನ್ ನಾವು ಕೆಲಸ ಮಾಡ್ತೀವಿ, ತಗತ್ತಾ ಇಲ್ಲ. ಒಂದು ರೀಲ್ಸ್ ಸೇವ್ ಮಾಡಿ ಚೆತ್ತು ಅದನ್ನ ಹೇಳ್ಬೇಕು. ಚೆತ್ತು ನಿನ್ ವಿಡಿಯೋದಲ್ಲಿ ನನ್ನ ಮಟ್ಟಿಗೆ ಮಾಡಿ ಅದನ್ನೇ ಹಾಕ್ತೀನಿ. ಏನ್ರಿ ಸೊ ಇವ್ರು ಮಾಡ್ತಿರೋದು ನೋಡಿದ್ರೆ ಕಟಿಂಗು ಇವರೆಲ್ಲ ಯಾವಾಗ ಪಾನಿಪುರಿ ಕೊಡ್ತಾರಪ್ಪ ಅನ್ನೋ ಥರ ಕಟಿಂಗ್ ಮಾಡ್ತಾಯಿದ್ರು. ಸೊ ನಾವೆಲ್ಲ ಅದು ಟೊಮೆಟೊ ಮತ್ತು ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ ಎಲ್ಲ ನಾವು ಫ್ರೆಶ್ಶಾಗಿ ಕಟ್ ಮಾಡಿಟ್ಕೊಂಡ್ವಿ. ಆವಾಗಲೇ ಮುಂಚೆನೇ ಎಲ್ಲ ಮಾಡಿಟ್ಕೊಳ್ಳೋಕ್ಕೆ ನನಗೂ ಕೂಡ ಟೈಮ್ ಇರಲಿಲ್ಲ. ಹಾಗಾಗಿ ಮಕ್ಕಳು ಸಹ ಟಿ ವಿ ನೋಡ್ಕೊಂಡು ಕೂತಿದ್ರು. ಸುಮಾರು ಒಂದು 6:30 7 o'clock ಎಲ್ಲರೂ ಚಾಟ್ಸ್ ಕೊಡೋಣ ಅಂತ ಹೇಳಿ. ಸೊ ನಂತರ ಇವರಿಬ್ರಿಗೆ ನನ್ನ ವರ್ಕ್
ಬ್ಲೌಸ್ದು ಒಂದು ಅರ್ಜೆಂಟು ಉಗ್ಸೋದು ಬಟನ್ನ ಹಾಕೋದಿತ್ತು, ಒಂದು ಸ್ವಲ್ಪ ಮಾಡ್ಕೊಂಡು ಕೊಟ್ಬಿಡಿ ಅಂತ ಹೇಳಿ ಇಬ್ಬರೂ ಕೂರಿಸಿದ್ದೆ. ಅವರಿಬ್ಬರು ಸಹ ಮಾಡ್ತಿದ್ರು. ನಾನು ಮತ್ತು ರಂಜಿತಾ ಇಬ್ಬರು ಹೋಗಿ ಕೇಕ್ ತೊಗೊಂಬರೋಣ ಅಂತ ಹೇಳಿ ಬೇಕ್ರಿಗೆ ಬಂದಿದ್ವಿ. ಸೊ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಇಲ್ಲಿ ಪೇಸ್ಟ್ರಿ ಕೇಕ್ ನೋಡ್ತಾ ಇದ್ವಿ. ಸೊ ಪೇಸ್ಟ್ರಿ ಕೇಕ್ ಒಂದು 1/2 kg ತೊಗೊಂಡ್ವಿ, ಸಾಕು. ಏಕೆಂದರೆ ಜಾಸ್ತಿ ಮಕ್ಕಳಿಗೆ ಕೊಡೋದು ಬೇಡ, ಸ್ವಲ್ಪ ಸಿಂಪಲ್ಲಾಗಿ ಕೊಡೋಣ. ಏಕೆಂದರೆ ಎಕ್ಸಾಮ್ ಟೈಮ್ ನಡೀತಿದೆ. ಸೊ ಕೆಮ್ಮು ಆ ಥರ ಎಲ್ಲ ಬಂದ್ಬಿಡುತ್ತೆ ಅನ್ನೋ ಭಯದಿಂದ 1/2 kg ಸಾಕು ಅಂತ ಹೇಳಿ ತೊಗೊಂಡು ಬಂದ್ವಿ. ಇಲ್ಲಿ ಮೇಕಪ್ ಬೇರೆ ನಡೀತಾ ಇತ್ತು. ನಾನು ಕೆಲಸ ಮಾಡಿ ನನ್ನ ಮೇಕಪ್ ಎಲ್ಲ ಹೋಗಿತ್ತು ಚೇತು, ಅದಕ್ಕೆ ಮೇಕಪ್ ಹಾಕೋ. ಬಂದಿದ ತಕ್ಷಣ ಈರುಳ್ಳಿ ಕಟ್ ಮಾಡಿಸಿದ್ಯಾ, ಅಲ್ಲಿಂದ ಹಾಕೊಂಬಂದಿರೋ ಮೇಕಪ್ ಎಲ್ಲ ಆಳಾಗಿದ್ದಕ್ಕೆ. ಹಾಕೋ ಚೆನ್ನಾಗಿತ್ತಾ ಹೋಗ್ಲಿ ಪ್ರಾಡಕ್ಟು? ಇದು ಅದು ಅಷ್ಟೇ, 200 ರೂಪೀಸ್. ಅದು ಇದು ಚೆನ್ನಾಗಿದೆ. ಇದು ಇವತ್ತು ನೆನ್ನೆ ತೊಗೊಂಡಿದ್ದು. ಹಾಂ, ಲೈಟಿಂಗ್ ವೈಟಿಂಗ್ ಬಿಡು ಸಾಕು. ಎಸ್, ಸೂಪರ್. ನೀನು? ಹಾಂ, ಓಕೆ, ಸೂಪರ್. ಜಾಸ್ತಿ ವಯಸ್ಸಾಗಿರೋದು 74. ಎಸ್ ಎಸ್. ಸೊ ನಾನು ಕೂಡ ಈ ಥರ ಸಿಂಪಲ್ಲಾಗಿ ರೆಡಿ ಆದೆ. ಈ ಸರಿ ಸ್ಯಾರಿ ವೇರ್ ಮಾಡೋಣ ಅಂದ್ಕೊಂಡಿದ್ವಿ, ಬಟ್ ಸ್ಯಾರಿ ಎಲ್ಲ ಕ್ಯಾನ್ಸಲ್ ಆಗಿ ವೆಸ್ಟರ್ನ್ ವೇರ್ ಡ್ರೆಸ್ ಹಾಕ್ಕೊಂಡಿದ್ವಿ ಎಲ್ಲರೂ. ಸೊ ಎಲ್ಲರೂ ಸಿಂಪಲ್ಲಾಗಿ ರೆಡಿ ಆಗಿದ್ವಿ. ಸೊ ಫೈನಲಿ ಇದು ಪಾನಿಪುರಿಗೆ ಅಂತ ಎಲ್ಲ ಹೇಳಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಿ. ಸೌತೆಕಾಯಿ, ಟೊಮೆಟೊ, ಕ್ಯಾರೆಟು ಮತ್ತು ಈರುಳ್ಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ವಿ. ರಂಜಿತಾ, ಎಷ್ಟು ಜಾಸ್ತಿ ಮತ್ತೆ ತಿನ್ಬೇಕು, ತಿಂತಾರಲ್ವಾ? ಸೊ ಫೈನಲಿ ಪಾನಿಪುರಿ ಎಲ್ಲ ಮಕ್ಕಳಿಗೆಲ್ಲ ಹಾಕಿಕೊಡ್ತಾ ಇದ್ವಿ. ಸೊ ಎಲ್ಲರೂ ಈ ಥರ ಶೇರಿಂಗ್ ಮಾಡೇ ನಾವು ಕೆಲಸ ಮಾಡೋ ಅಂಥದ್ದು. ಸೊ ನೀನು ಮಾಡಲಿ ನಾನು ಮಾಡಲಿ ಅಂತ ಯಾರೋ ಇದು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಯಾರ್ಯಾರ ಕೈಲಿ ಏನೇನು ಕೆಲಸ ಆಗ್ತಾ ಇರುತ್ತೋ ಅದನ್ನು ಒಬ್ಬೊಬ್ಬರೇ ಮಾಡ್ತಾಯಿರ್ತೀವಿ. ಸೊ ಫೈನಲಿ ಈ ಥರ ಎಲ್ಲ ಕುಂತ್ಕೊಂಡು ಎಲ್ಲರೂ ನೀಟಾಗಿ ತಿಂದು ಕೆಲವೊಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿ ಸೊ ಫುಲ್ಲು ಎಂಜಾಯ್ ಮಾಡಿದ್ವಿ. ಬರ್ತೀನಿ ಅಂತ ಹೆಂಗೋ ಒಂದು ಹೊಡೀರಿ. ಅದು ಏನು ಮಾಡ್ಬೇಕಾಗಿತ್ತು ಗೊತ್ತಾನೆ ಶಿಲ್ಪ? 2 ಮಿಕ್ಸ್ ಮಾಡ್ಬಿಡ್ಬೇಕಾಗಿತ್ತು. ಅಯ್ಯೋ, ಅಷ್ಟೊಂದು ತಟ್ಟೆಗಳಿದ್ದಾವಲ್ಲೇ ಮನೇಲಿ. ಹಾಂ, ಕೊಡ್ಲಾ? ಪಾಪ ಶಿಲ್ಪ ಓಪನ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಲು ಕಣೆ. ಯಾರು ಹೆಲ್ಪ್ ಮಾಡಲ್ಲ ಕಣೆ. ಏನ್ ಕುಂತ್ಕೊಂಡು ತಿಂತಾರ ಅಷ್ಟೇ ಎಲ್ರು ಕುಂತ್ಕೊಂಡು ತಿಂತಾರೆ. ಪಾಪ ಕಷ್ಟಪಡ್ತಿರೋ ಶಿಲ್ಪ ಒಬ್ಳೆ. ಈರುಳ್ಳಿ ಕಟ್ ಮಾಡಿದ್ಲು, ಟೊಮೆಟೊ ಕಟ್ ಮಾಡಿದ್ಲು, ಸೌತೆಕಾಯಿ ಕಟ್ ಮಾಡಿದ್ಲು. ಏನಾಯ್ತು? ಚೆನ್ನಾಯ್ತನ ತನುಷ್? ತನುಷ್ ಹೇಗಿದ್ಯಾ? ಹೇಗಿದೆ ಚಂದು? ಸೂಪರಾ?
ಸಮನ್ವಿ ಹೇಗಿದೆ? ಚೆನ್ನಾಯ್ತಾ? ಅವ್ರು ಯಾಕೆ ಅಲ್ಲೋ ಕುತ್ಕೊಂಡ್ಬಿಟ್ರು ಮೇಡಮ್ ಅವರು? ಸಾಕಾ? ಹಂಗೆ ಚಂದ ಹಂಗೆ ಕುತ್ಕೋ. ಮಸಾಲೆ ಬೇಕಾದ್ರೆ ಇಲ್ಲ ತಗೊಳ್ಳಿ. ಚೇತು ನಾನು ಹಾಕೊಂಡು ತಿಂತೀನಿ, 16 ವಿಡಿಯೋ ಮಾಡಿ ಚೇತು. ಟೇಸ್ಟು ಚೆನ್ನಾಗಿದೆ ಅಲ್ಲ. ಒಂದು ಸ್ಪೂನು ಮಸಾಲೆ ಹಾಕೋಬೇಕು, ಒಂಚೂರು ಮೊಸರು ಹಾಕೋಬೇಕು, ಆಮೇಲೆ ಪಾನಿ ಹಾಕೋಬೇಕು ಚೇತು. ಹಾಂ, ಪಾನಿ ಜಾಸ್ತಿ ಹಾಕೋಬೇಕು. ಹಾಕೊಂಡು ಪಾನಿ ಬೇಕಾ? ಆಯ್ತು ರಂಜಿತಾ. ಈ ಕಾಂಪಿಟೇಷನ್ ಮಾಡ್ಬೋದಿತ್ತೇನಲ್ವಾ? ಯಾರು ಎಷ್ಟೆಷ್ಟು ಗೇಮ್ ಆಡ್ಬೋದಿತ್ತು ಒಂದೇನಾದ್ರು. ಸೊ ಎಲ್ಲ ಫೈನಲಿ ಎಲ್ಲ ತಿಂದಿದ್ದು ಆಯಿತು. ಒಬ್ಬರು ಪಾತ್ರೆ ಎಲ್ಲ ತೊಳಿತಾಯಿದ್ರು, ನಾನು ಸ್ವಲ್ಪ ಇದೆಲ್ಲ ನೆಲ ಎಲ್ಲ ಸೀಟ್ಕೊಳ್ಳೋಣ, ಎಲ್ಲ ಮಕ್ಕಳೆಲ್ಲ ಹರಡ್ಬಿಟ್ಟಿದ್ರಲ್ವ. ಸೊ ಮತ್ತೆಲ್ಲ ಇದು ಗಲೀಜಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನೋಡಿ ಇಲ್ಲಿ ರಿಲ್ಯಾಕ್ಸ್ ಮಾಡ್ತಾಯಿದ್ವಿ. ಚೆನ್ನಾಗಿ ಪಾನಿಪುರಿ ತಿಂದ್ಬಿಟ್ಟು ರಿಲ್ಯಾಕ್ಸ್ ಮಾಡ್ತಿದ್ರು. ಸೊ ಏನು ರೀಲ್ಸ್ ಮಾಡೋದು, ಯಾವುದು ರೀಲ್ಸ್ ಮಾಡೋದು ಅಂದ್ಬಿಟ್ಟು ರಂಜಿತಾ ಪ್ಲ್ಯಾನ್ ಮಾಡ್ತಾಯಿದ್ಲು. ಸೊ ನಾವು ಕುತ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ವಿ. ಸೊ ಒಂದು ಡೇ ಫುಲ್ಲು ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು 2 hours ಅಷ್ಟೇ ನಾವು ಸ್ಪೆಂಡ್ ಮಾಡೋ ಟೈಮ್ ಜೊತೆಯಲ್ಲಿ. ಬಟ್ ಆ ಒಂದು ಸ್ಪೆಂಡ್ ಮಾಡೋ ಟೈಮೇ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಎಲ್ಲಿಗೆ ಹೋದ್ರೂ ತುಂಬ ಖುಷಿಯಾಗಿ ಇರ್ತೀವಿ. ಯಾವುದೇ ರೀತಿ ಮುಖ ಮುಚ್ಕೊಳ್ಳೋದಾಗಲಿ ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ಯಾರಿಂದ ಬೇಜಾರಾಯಿತು ಅಂದರೆ ಇಮಿಡಿಯೇಟ್ಲಿ ಅಲ್ಲೇ ಸಾಲ್ವ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಆ ಥರ ಒಂದು ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತಿರೋದ್ರಿಂದ ಕೆಲವ್ರಿಗೆ ತುಂಬಾ ನಮ್ಮ ಮೇಲೆ ಒಂದು ಸ್ವಲ್ಪ ಜಲಸ್ ಕೂಡ ಇದೆ. ಸೊ ಅದನ್ನೆಲ್ಲ ನಾವು ತಲೆಗೆ ಹಾಕ್ಕೊಳ್ಳೋದಿಲ್ಲ. ಸೊ ಯಾರೇನಾದರೂ ಅಂದ್ಕೊಳ್ಳಿ, ಯಾರೇನಾದ್ರು ಮಾಡ್ಕೊಳ್ಳಿ, ಸೊ ನಾವಿರೋದು ಹೀಗೆ ಅನ್ನೋ ಥರ ನಾವು ಇರ್ತೀವಿ ಎನಿ ಟೈಮು ಅಂತಲೇ ಹೇಳ್ತಾ. ಇವತ್ತು ಎಲ್ಲ ಮುಗೀತು ವುಮೆನ್ಸ್ ಡೇ ಸ್ಪೆಷಲ್ಲು ಮತ್ತು ಸೆಲೆಬ್ರೇಷನ್ ಎಲ್ಲ ಈ ರೀತಿ ಇತ್ತು. ಸೊ ಮಕ್ಕಳು ಎಲ್ಲ ಹೊರಟರು, ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇನ್ನು ಯಾವ ಫಂಕ್ಷನ್ಸು ಮತ್ತು ಈ ಥರ ಸಣ್ಣ ಸೆಲೆಬ್ರೇಷನ್ ಮಾಡೋದು ಎಕ್ಸಾಮ್ ಮುಗಿಯೋವರೆಗೂ ನಾವು ಯಾವುದೇ ರೀತಿ ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾ. ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ಒಂದು ವುಮೆನ್ಸ್ ಡೇ ಸ್ಪೆಷಲ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಕಡೆ. ಹುಷಾರಾಗಿ ಹೋಗ್ಯಾ ನೀನು ಹೆಂಗೆ ಹೋಗ್ತೀಯ? ನಿನ್ನ ಜೊತೆ ತಾನೆ ಬರೋದು. ಹೊಸಳ್ಳಿ ಮೇಲಾ? ನಿನ್ನ ಗಾಡಿ ಸೂಪರ್ ಆಗಿದೆ ಕಣೆ. ವಾಟ್ಯಾ